ಗರಿ ಗರಿಯಾಗಿರುವ ರಾಜಸ್ಥಾನಿ ಸ್ಟೈಲ್ ಸಮೋಸ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟಲ್ಲಿ ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಸೂಪರಾಗಿದೆ ಅಂತ. ಇದಕ್ಕೆ 2 ಬಟ್ಲು ಮೈದಾ ಹಿಟ್ಟು ತಗೋಣ. 2 ಸ್ಪೂನು ಚಿರೋಟಿ ರವೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿ ಜೀರಿಗೆ, ಸ್ವಲ್ಪ ಓಮ್ ಕಾಳು, ಸ್ವಲ್ಪ ಕಾಯಿಸಿದ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಕಲಸೋಣ. ಚೆನ್ನಾಗಿ ಕಲಿಸ್ಬೇಕು. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಸಮೋಸ ಬರುತ್ತೆ. ಈ ಥರ ಚೆನ್ನಾಗಿ ಕಲಿಸಿದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇರೋದಕ್ಕೆ ಇಡೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೋಣ. ಮಸಾಲೆಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಅರಿಶಿಣದ ಪುಡಿ, ಗರಂ ಮಸಾಲ, ಕೊತ್ತಂಬರಿ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಸೋಂಪು 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಆಲೂಗೆಡ್ಡೆ 3, ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು. ಈಗ ಕೊತ್ತಂಬರಿ, ಜೀರಿಗೆ, ಸೋಂಪನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ತರಿಯಾಗಿ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ. ಈಗ ಬಾಣಲಿಲಿ 3 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿ ಹಾಕೋಣ. 1-2 ಹಸಿಮೆಣಸಿನ್ಕಾಯಿ ರುಚಿಗಷ್ಟೇ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಜೀರಿಗೆ ಕೊತ್ತಂಬರಿ ಪುಡಿ ಮಾಡಿರ್ತೀವಲ್ಲ ಅದನ್ನು ಹಾಕೋಣ. ಈಗ ಖಾರದ ಪುಡಿ, ಅರಿಶಿಣದ ಪುಡಿ, ಗರಂ ಮಸಾಲೆ ಪುಡಿ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದರೆ ಮಸಾಲೆ ರೆಡಿ. ಈಗ ಆಲೂಗೆಡ್ಡೆ ತುರಿದಿಟ್ಕೊಂಡು ಹಾಕ್ತಾಯಿದ್ದೀನಿ ನಾನು. ಹಾಗೆಯೇ ಪುಡಿ ಮಾಡಿ ಹಾಕ್ಬೋದು. ಅದೊಂಥರ ರುಚಿ ಆಗುತ್ತೆ, ಇದೊಂಥರ ರುಚಿ ಆಗುತ್ತೆ. ನಾನು ಈ ಸತಿ ತುರಿದು ಹಾಕಿದ್ದೀನಿ. ರುಚಿಗೆ ಅರ್ಧ ಹೋಳಿಗೆ ನಿಂಬೆಹಣ್ಣು ಹಿಂಡೋಣ. ಉಪ್ಪು ಹುಳಿ ಖಾರ ಎಲ್ಲ ರುಚಿ ಕರೆಕ್ಟ್ ಇದೆಯಾ ಅಂತ ರುಚಿ ನೋಡಿ ಆರೋದಕ್ಕೆ ಬಿಡಿ. ಹಿಟ್ಟನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಉರುಳಿ ರೆಡಿ ಮಾಡ್ಕೊಳ್ಳೋಣ. ಸ್ಟ್ರೀಟಲ್ಲಿ ಯಾವ ಸೈಜ್ ಮಾಡ್ತಾರೋ ಅದೇ ಸೈಜ್ ಮಾಡ್ತಾಯಿದ್ದೀನಿ. ಈ ಥರ ಉರುಳಿಗಳು ರೆಡಿ ಮಾಡಿ ಇಟ್ಕೊಂಡು ಒಂದೊಂದಾಗಿ ಉದ್ದಿ ಯಾವ ಥರ ಫಿಲ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಉರುಳಿ ಮಾಡಿದ್ದೀನಿ, ಇದು ಉದ್ದುತ್ತಾ ಇದ್ದೀನಿ. ಒಂದೇ ಸಾರಿ 10 ಹಾಳೆ ಉದ್ದಿಟ್ಕೊಂಡ್ರೆ ಸಮೋಸಗಳನ್ನ ತುಂಬಿಸಿ ಕರಿಯೋದಕ್ಕೆ ಅನುಕೂಲ ಆಗುತ್ತೆ ನೋಡಿ. ಈ ಥರ ರೌಂಡಕ್ಕೆ ಉದ್ದಿ ಅರ್ಧ ಕಟ್ ಮಾಡಿ ಅದಕ್ಕೆ 1 ಎಡ್ಜಿಗೆ ನೀರು ಹಚ್ಚಿ ಈ ಥರ ಕೋನ್ ಶೇಪ್ ಮಾಡಿ ಸಮೋಸ ಶೇಪ್ ಕೊಟ್ಟು ಇದರೊಳಗೆ ಹೂರಣನ ತುಂಬಿಸಿದ್ರೆ, ಸಮೋಸ ಹೂರಣನ ತುಂಬಿಸಿದ್ರೆ ಚೆನ್ನಾಗಿರೋ ಸಮೋಸ ರೆಡಿ ಆಗುತ್ತೆ. ಇನ್ನೊಂದು ಫಿಲ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿದರೆ ಈಸಿಯಾಗಿ ತುಂಬಿಸ್ಬೋದು, ಒಡೆಯೋದು ಇಲ್ಲ, ಚೆನ್ನಾಗಿ ಆಗುತ್ತೆ. ಇದೇ ಥರ ಎಲ್ಲ ಸಮೋಸಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರನೇ ತುಂಬಿಸಿ ಎಷ್ಟು ಚೆನ್ನಾಗಿ ಈಸಿಯಾಗಿ ತುಂಬಿಸ್ಬೋದು. ಈ ಥರ ನೋಡಿ. ಈಗ ನೋಡಿ ಒಂದು ಪೂರ್ತಿಯಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಈ ಥರ ಕೋನಲ್ಲಿ ಮಸಾಲೆನ ತುಂಬಿಸಿ ಈ ಥರ ಮಧ್ಯಭಾಗ ಅಂಟಿಸಿ ಆಮೇಲೆ ಎಡ್ಜನ್ನು ಅಂಟಿಸಿದರೆ ಸಾಕು, ಸಮೋಸ ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ಲ. ಒಂದು ಎರಡು ಮಾಡೋದಕ್ಕೆ ಹೇಗಪ್ಪ ಮಾಡೋದು ಅನಿಸುತ್ತೆ. ಆಮೇಲೆ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಬರ್ತಾ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕರಿಯೋಣ. ಮೊದಲು 1 ಹಾಕಿ ಕರಿದು ನೋಡಿ ಎಣ್ಣೆ ಹದವಾಗಿದೆಯಾ ಏನು. ಎಣ್ಣೆ ತುಂಬ ಕಾದಿದ್ರೆ ಸಮೋಸ ಹೊತ್ತುತ್ತೆ. ಅದಕ್ಕೋಸ್ಕರ 1 ಫಸ್ಟ್ ಹಾಕಿ ನೋಡಿ, ಏನು ಇಲ್ಲ ಕರೆಕ್ಟಾಗಿದೆ ಅಂದಾಗ ಒಂದೊಂದೇ ಬಿಡ್ತಾ ಹೋಗಿ. 3-4 ಒಂದೇ ಸರಿ ಹಾಕಿ ಕರಿಬೋದು, ಬೇಗ ಹೋಗುತ್ತೆ. ಸಮೋಸನ ಯಾವಾಗಲೂ ಮಧ್ಯ ಉರಿಯಲ್ಲೇ ಕರಿಬೇಕು ನಿಧಾನಕ್ಕೆ. ಯಾಕೆ ಅಂದರೆ ಕ್ರಿಸ್ಪಿಯಾಗಿ ಇರಬೇಕು, ಕರ್ದಿಟ್ಟ ಮೇಲೆ ಮೆತ್ತಗಾಗಬಾರ್ದು. ಅದಕ್ಕೆ ಮಧ್ಯ ಉರಿಯಲ್ಲಿ ನಿಧಾನಕ್ಕೆ ಕರೆದ್ರೆ ಸಮೋಸ ಸೂಪರಾಗಿ ಚೆನ್ನಾಗಿ ಬರ್ತವೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಈ ಸರಿ ಅಂತೂ ಸಮೋಸ ಅಷ್ಟು ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಒಂದು ಸತಿ ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ, ಕಾಮೆಂಟ್ ಮಾಡಿ ಹೇಳಿ. ಇದುವರೆಗೂ ನನ್ನ ಪಂಕಜಾಸ್ ವೆಜ್ ಕಿಚನ್ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.